ದರ್ಶನ್ ಸರ್ ಬರ್ಡೇ. ಸೊ ಎಲ್ಲಿಂದ ಬಂದಿದ್ದೀರಾ? ನಾನು ಬಸವೇಶ್ವರ ನಗರಿಂದ ಬಂದಿರೋದು. ಬಟ್ ಜನರಲಿ ಎಲ್ಲರೂ ಹುಡುಗಿಯರು ಮಾರ್ನಿಂಗ್ ಬರ್ತಾರೆ, ಬಟ್ ತುಂಬ ಜನ ಆಗಲಿ ಬಂದುಬಿಟ್ಟಿದ್ದಾರೆ. ನಾನು ಲಾಸ್ಟ್ ಇಯರೂ ಫಸ್ಟ್ ವಿಶ್ ಮಾಡೋಕ್ಕೆ ಮಧ್ಯಾಹ್ನದಿಂದ ಕೈಕೊಂಡಿದ್ದೆ. ನೈಟ್ 12 o'clock ಫಸ್ಟ್ ವಿಶ್ ಮಾಡಿದೆ. ಈ ವರ್ಷನೂ ಮಾಡಬೇಕಂತ ಬಂದಿದ್ದೀನಿ. ಲಾಸ್ಟ್ ಇಯರ್ ಫಸ್ಟ್ ವಿಶ್ ನಿಮ್ಮದೇ ಹೆಂಗಿದೆ? ಹಾಂ, ಸೊ ಇವತ್ತು ಬೇಗ ಬಂದಿದ್ದೀರಾ? ಇವತ್ತು ಫಸ್ಟ್ ವಿಶ್ ಮಾಡ್ಬೇಕಂತಾನೆ ಬಂದಿದ್ದೀನಿ. ನಮ್ಮ ಮಮ್ಮಿ ಮತ್ತೆ ಅವ್ರ ಕೆಲಸ ಜೊತೆ. ಲಾಸ್ಟ್ ಇಯರ್ ನಿಮ್ಮ ಅಮ್ಮ ಬಂದಿಲ್ಲ ಅನ್ಸುತ್ತೆ, ಅದಕ್ಕೆ ಕರ್ಕೊಂಡು. ಇಲ್ಲ, ಲಾಸ್ಟ್ ಇಯರು ಬಂದಿದ್ರು ನಾವು. ಲಾಸ್ಟ್ ಇಯರ್ ಸೇಮ್ ಬ್ಯಾಚ್. ಈ ವರ್ಷ ಆ್ಯಡ್ ಆಗಿರೋದು ಇವ್ರು 3 ಜನ ಅಷ್ಟೇ. ಓಕೆ, ಬಳಗ ಬೆಳೀತಾ ಇದೆ ದರ್ಶನ್ ಸರ್ ಫ್ಯಾನ್ಸ್ ಬಳಗ. ನೀವು ಫಸ್ಟ್ ಟೈಮ್ ಮೇಡಮ್ ಬರ್ತಾರೆ? ಇಲ್ಲ ಇಲ್ಲ, ನಾನು ಲಾಸ್ಟ್ ಟೈಮ್ ಬಂದಿದ್ದೆ. ನಾವು ಲಾಸ್ಟ್ ಟೈಮ್ ಫಸ್ಟ್ ವಿಶ್ ಮಾಡಿದ್ವಿ ಆ್ಯಕ್ಚುಲಿ. ನಾವು ನಾಗರಬಾವಿಯಿಂದ ಬರ್ತಾ ಇರೋದು, ಅಲ್ಲಿ SK ಹಾಸ್ಪಿಟಲ್ ಸ್ಟಾಪ್ಸ್ ನಾವೆಲ್ಲ. ಸೊ ಈ ಸಲನೂ ಫಸ್ಟ್ ವಿಶ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ನೋಡೋಣ. ನೀವು ಲಾಸ್ಟ್ ಇಯರು ಬಂದಿದ್ವಿ. ಆ್ಯಸ್ ಇಟ್ ಈಸ್ ಈ ವರ್ಷನೂ ಫಸ್ಟ್ ವಿಶ್ ಮಾಡಬೇಕು ಅಂತ ಮಧ್ಯಾಹ್ನನೇ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ. ಈಗ 12 o'clock ಆಗಿದ ತಕ್ಷಣ ಫಸ್ಟ್ ವಿಶ್ ಮಾಡ್ತೀವಿ. ಓಕೆ ಓಕೆ. ಈ ವರ್ಷ ಕಾಟೇರ ಬ್ಲಾಕ್ ಬಸ್ಟರ್ ಆಗಿದೆ. ಸೊ ಫ್ಯಾನ್ಸ್ ತುಂಬ ಜನ ಬರೋ ಸಾಧ್ಯತೆ ಇದೆ. ಸೊ ನಿಮ್ಗೆ ಎಷ್ಟು ಖುಷಿ ಇದೆ ಅದ್ರ ಬಗ್ಗೆ? ನಂಗೆ ತುಂಬ ಖುಷಿ ಇದೆ. ಕಾಟೇರ ಬಗ್ಗೆ ಅಂತೂ ಸಖತ್ ಮೂವಿ, ಅದು ಮಾತ್ರ ಇಷ್ಟ. ಅದು ರೈತ ಬಗ್ಗೆ ಎಲ್ಲ ಇದೆಯಲ್ಲ, ಸೊ ಸಖತ್ ಇಷ್ಟ ಆಗಿದೆ. ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಗೊತ್ತು. ಸೊ ಡೆವಿಲ್ ಬರ್ತಾ ಇದೆ ಪೋಸ್ಟ್ರು, ಹೆಂಗೆ ನೀವೆಷ್ಟು ಎಕ್ಸೈಟ್ ಆಗಿದ್ದೀರಾ? ತುಂಬ ಎಕ್ಸೈಟ್ ಆಗಿದ್ದೀನಿ ಈಗ ನೋಡೋಕ್ಕೆ ಅಂತ. 12 o'clock ಕಾಯ್ತಾ ಇದ್ದೀನಿ ಅಷ್ಟೇ. ಲಾಸ್ಟ್ ಇಯರ್ ಕಾಟೇರ ಟೈಟಲ್ ಟೈಟಲ್ ಕೂಡ ಲಾಂಚ್ ಆಯ್ತು ನಮ್ಮ ಮುಂದೆನೆ. ನಾವು ಅಲ್ಲೇ ನಿಂತಿದ್ವಿ, ಅಲ್ಲಿ ಅವಾಗಲೇ ಲಾಂಚ್ ಆಯ್ತು. ಈ ವರ್ಷ ಡೆವಿಲ್ದು ನಮ್ಮ ಮುಂದೆನೆ. ಸೊ ನೀವಿದ್ದಾಗ ಲಾಸ್ಟ್ ಇಯರ್ ಕಾಟೇರ ಲಾಂಚ್ ಆಗಿ ಬ್ಲಾಕ್ ಬಸ್ಟ್ ಆಯ್ತು. ಸೊ ಈ ವರ್ಷನೂ ಡೆವಿಲ್ ರಿಲೀಸ್ ಸೊ ಮತ್ತೊಂದು ಬ್ಲಾಕ್ ಬಸ್ಟ್. ಸೊ ಏನ್ ಹೇಳ್ತಾರೆ ದರ್ಶನ್ ಸರ್ ಮೀಟ್ ಆದ ತಕ್ಷಣ ಫಸ್ಟ್ ಏನ್ ಹೇಳ್ತಾರೆ? ವಿಶ್ ಮಾಡಿ. ನನಗೆ ಫಸ್ಟ್ ಅಂದರೆ ನನಗೆ ತುಂಬ ಆಸೆ ಇರೋದು ದರ್ಶನ್ ಸರ್ದು ಆಶೀರ್ವಾದ ತಗೋಬೇಕು ಅಂತ. ಸೊ ಲಾಸ್ಟ್ ಟೈಮು ಅದು ಆಗಿಲ್ಲ. ಈ ಟೈಮ್ ಆದರೂ ಅದು ಆಗುತ್ತೆ ಏನೋ ಅಂತ ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ. ಬಟ್ ಇದು 3ನೇ ಸಲ ನೋಡ್ತಾ ಇರೋದು ಬಾಸ್ನ. ಬಟ್ ನಮಗೆ ಅವರು ಆಶೀರ್ವಾದ ತಗೋಬೇಕಂತ ತುಂಬ ಆಸೆ ಇದೆ. ಈ ಸಲ ತುಂಬ ಅಂದರೆ ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ. ಸಿಕ್ಕಿದ್ರೆ ಸಾಕು. ದರ್ಶನ್ ಸರ್ ಫೇವರೇಟ್ ಮೂವಿ ಯಾವುದು ನಿಮಗೆ? ಆಲ್ಮೋಸ್ಟ್ ಎಲ್ಲ. ಅಲ್ಲಿ ಒಂದು ಫೇವರೇಟ್ ಇರುತ್ತಲ್ವಾ? ಸೆಲೆಕ್ಟ್ ಮಾಡೋಕ್ಕೆ ಆಗಲ್ಲ ಯಾವುದು ಅಂತ ಸೆಲೆಕ್ಟ್ ಮಾಡೋಣ. ಬಾಸ್ ಅಂದಮೇಲೆ ನಿಮಗೆ ಯಾವ್ದು ಫೇವರೇಟ್ ಮೂವಿ? ಆಲ್ಮೋಸ್ಟ್ ಎಲ್ಲ ಮೂವಿನೂ ಇಷ್ಟನೇ. ನೀವು ಫಸ್ಟ್ ಯಾವ್ದು ನೋಡಿದ್ರಿ ದರ್ಶನ್ ಸರ್ ಮೂವಿ? ಮೆಜೆಸ್ಟಿಕ್ ಇಂದನೂ ನೋಡಿದ್ವಿ. ಅವಾಗಿಂದನೇ? ಹೌದು. ನಾನು ಫಸ್ಟ್ ಮೂವಿ ನೋಡಿದ್ದು ನಿನಗೋಸ್ಕರ. ಆ್ಯಕ್ಚುಲಿ ಅವಾಗ ನನಗೆ ಅಷ್ಟು ಮೈಂಡ್ ಮೆಚುರಿಟಿ ಇರಲಿಲ್ಲ. ಸೊ ಬಟ್ ನಾನು ಫಸ್ಟ್ ಮೂವಿ ನೋಡಿರೋದು ನಿನಗೋಸ್ಕರ. ಸೊ ಅವಾಗಿಂದ ತುಂಬ ಇಷ್ಟ ಆಗಿದ್ದು ಬುಲ್ಬುಲ್ ಅಂತೂ ಎವರ್ಗ್ರೀನ್. ಅದರಲ್ಲಿ ಆ್ಯಕ್ಟಿಂಗ್ ಆಗಲಿ, ಅವ್ರ ರಿಯಾಕ್ಷನ್ಸು ತುಂಬ ಚೆನ್ನಾಗಿದೆ. ಅದು ಬಿಟ್ರೆ ಸಂಗೊಳ್ಳಿ ರಾಯಣ್ಣ ಹೇಳೋದೇ ಬೇಡ. ಒಂದಕ್ಕಿಂತಲೂ ಒಂದು ಯಾವ್ದು ಬಿಡೋದು. ಇದ್ದಿದ್ದು ಕಾಟೇರ ಅಂತೂ ನೆಕ್ಸ್ಟ್ ಲೆವೆಲ್ಲು, ಡೆವಿಲ್ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ಲು. ನಿಮಗೆ ಫೇವರೇಟ್ ಮೂವಿ ಯಾವುದು ದರ್ಶನ್? ನನಗೂ ಬುಲ್ಬುಲ್ ಅಂದರೆ ಸಖತ್ ಇಷ್ಟ. ಫಸ್ಟ್ ಥಿಯೇಟರ್ ನೋಡಿದ್ದು? ಫಸ್ಟು ಥಿಯೇಟ್ರಲ್ಲಿ ನೋಡಿದ್ದು, ಯಾವುದಂತ ಗ್ಯಾಪ್ನ ಇಲ್ಲ. ಬಟ್ ನಾನು ಎಲ್ಲ ದಿ ಬಾಸ್ ಮೂವಿ ಎಲ್ಲದಕ್ಕೂ ಥಿಯೇಟ್ರಿಗೆ ಹೋಗಿ ನೋಡ್ತಿರ್ತೀನಿ. ಓಕೆ, ಈ ವರ್ಷನೂ ನಿಮಗೆ ಫಸ್ಟ್ ವಿಶ್ ಆಗಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.